ಮೈಸೂರಲ್ಲಿ ಪುಟ್ಟನ ಮೊದಲನೇ ಸಾರಿ ನೋಡಿದಾಗಲೇ ನನಗೆ ಒಂದು ಬಹಳ ಒಳ್ಳೆಯ ಇಂಪ್ರೆಷನ್. ಯಾರಿದು ಇವನು ಕ್ರಾಂತಿಕಾರಿ ಪುಟ್ಟು, ಯಾರೋ ಕ್ರಾಂತಿಕಾರಿ ಥರ ಕಾಣ್ತಾನಲ್ಲ ಅಂತ. ಆ ಪ್ರಶ್ನೆಗಳನ್ನು ಅಷ್ಟೇ ನೇರವಾಗಿ ತುಂಬ ದಿಟ್ಟವಾಗಿ ಕೇಳೋವಂಥ ಒಂದು ಪರ್ಸ್ನಾಲಿಟಿ, ಭಾಳ ಆನೆಸ್ಟ್ ಪರ್ಸ್ನಾಲಿಟಿ ನಾನು ನೋಡಿರೋ ಪುಟ್ಟು. ಅಲ್ಲಿಂದ ಒಂದು ಹಳ್ಳಿಯಿಂದ ಇವತ್ತು ಇಲ್ಲಿವರೆಗೂ ಬಂದು ಹಿಂಗೆ ಇಂಡಿಪೆಂಡೆಂಟಾಗಿ ಒಂದು ತನ್ನದೇ ಬ್ರ್ಯಾಂಡ್ ಮಾಡಿಕೊಂಡು ನಿಲ್ತಾ ಇರೋದು ಅಥವಾ ಆ ಥರದ್ದೊಂದು ಪ್ರಯತ್ನ ಕೈ ಹಾಕಿರೋದು ನನಗೆ ಬಹಳ ಖುಷಿ. ಮೋಸ್ಟ್ಲಿ ಭಾಳ ಸ್ಟ್ರೈಟಾಗಿ ಆನೆಸ್ಟಾಗಿ ಆ ಪ್ರಶ್ನೆ ಮಾಡೋ ಗುಣ ಇರೋದಕ್ಕೇ ಯಾವುದೇ ಬ್ರ್ಯಾಂಡ್ ಕೆಳಗಡೆ ನಿಲ್ದಲೇ ಇಂಡಿಪೆಂಡೆಂಟ್ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ಕೋತಿರೋದು ಅಂತ. ಏಕೆಂದರೆ ನಮಗೆಲ್ಲ ನಾವು ಮೈಸೂರಲ್ಲಿದ್ದಾಗ ಮೈಸೂರು ಯೂನಿವರ್ಸಿಟಿ ಜರ್ನಲಿಸಮ್ ಸ್ಟೂಡೆಂಟ್ಸು ಅಂತ ಅಂದರೆ ಅದೇನೋ ಒಂದು ನಾವೆಲ್ಲ ಅಲ್ಲಿ ಒಂದೊಂದು ಕಲ್ಚರಲ್ ಹಬ್ಬು ರಂಗಾಯಣದಲ್ಲಿ ಎಲ್ಲರೂ ಸಿಗ್ತಾಯಿದ್ವಿ, ಸೇರ್ತಾಯಿದ್ವಿ, ಅಷ್ಟೊಂದು ಆ್ಯಕ್ಟಿವ್ ಆಗಿರೋದು ಕಲ್ಚರಲಿ. ಸೊ ಅಲ್ಲೆಲ್ಲ ಯೂನಿವರ್ಸಿಟಿಯಿಂದ ಸ್ಟೂಡೆಂಟ್ಸು ಜರ್ನಲಿಸಮ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಅಂದರೆ ಓಕೆ, ಇವರೆಲ್ಲ ಸಖತ್ತಾಗಿ ಪ್ರಶ್ನೆ ಮಾಡೋವಂಥ ಒಂದು ಗುಂಪು, ಇವರು ಒಳ್ಳೆ ಪ್ರಶ್ನೆಗಳನ್ನ ಕೇಳ್ತಾರೆ, ಕ್ವಶನ್ ಮಾಡ್ತಾರೆ ಎಲ್ಲರೂ ಅಂತೆಲ್ಲ. ಸೊ ಆ ಥರದ್ದೊಂದು ಎನ್ವೈರ್ಮೆಂಟಿಂದ ಬಂದಿರೋದು. ಇವತ್ತಿಗೂ ಅವನಲ್ಲಿ ನನಗೆ ಒಂದು 0.1% ಕರಪ್ಷನ್ ಕೂಡ ಕಂಡಿಲ್ಲ. ಸೊ ಸ್ವತಂತ್ರವಾಗಿ ನಾವು ಮಾಡೋಕ್ಕೆ ಹೊರಟೇನು ಒಳ್ಳೆಯದಾಗಲಿ. ನನಗೆ ಪುಟ್ಟು ಹೇಳಬೇಕಾದ್ರೆ ನನಗೆ ಅದೇ ನೆನಪಾಯಿತು, ರಾಜಕಾರಣ ಎಲ್ಲದರಲ್ಲೂ ಇದೆ ಅಂತ, ಎಲ್ಲದನ್ನೂ ಡಿಸೈಡ್ ಮಾಡ್ತಾರೆ ಅಂತ. ಅದೇ ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋನು ಡಿಸೈಡ್ ಮಾಡೋ ರೇಂಜಿಗೆ ಬಂದುಬಿಟ್ಟಿದ್ದಾರೆ. ಸೊ ಹಂಗಾಗಿ ಐ ಥಿಂಕ್ ಅವರು ಡಿಸೈಡ್ ಮಾಡೋದಕ್ಕೆ ನಾವು ಡಿಸೈಡ್ ಮಾಡಬೇಕಾ ಅಂತ. ನನಗೆ ಪೊಲಿಟಿಕಲ್ 360 ಯೂಟ್ಯೂಬ್ ಚಾನಲ್ ಲಾಂಚ್ ಆದಾಗ ಫಸ್ಟು ಪುಟ್ಟು ಇಂಟರ್ವ್ಯೂ ಮಾಡಿದ್ದು ನನಗೆ ಫೋನ್ ಮಾಡಿ ಹಿಂಗೆ ನಾನು ಲಾಂಚ್ ಮಾಡ್ತಾಯಿದ್ದೀನಿ, ನಿಮ್ಮದೇ ಫಸ್ಟ್ ಇಂಟರ್ವ್ಯೂ ಅಂತ. ನಾನು ಆ್ಯಕ್ಟ್ರಪ್ಪ, ನಾನು ಪೊಲಿಟಿಕಲ್ 360 ಯೂಟ್ಯೂಬ್ ಚಾನಲಿಗೆ ನಾನು ಇಂಟರ್ವ್ಯೂ ಏನು ಕೊಡಲಿ ಅಂತ. ಇಲ್ಲ ಎಲೆಕ್ಷನ್ ಟೈಮು ಎಂಥ ನಾಯಕರು ಬೇಕು ನಮಗೆ ಅನ್ನೋದ್ರ ಬಗ್ಗೆ ನೀವು ಮಾತಾಡಬೇಕು ಅಂತ. ನಾನು ಹೇಳಿದೆ, ಇಲ್ಲಪ್ಪ ಮಾತಾಡಿದ್ರೆ ಏನು ಗೊತ್ತಾ, ಜನ ಇವಾಗ ಎಲ್ಲರೂ ಬೈತಾರೆ, ಸಮಾಜಕ್ಕೆ ಪಾಠ ಹೇಳಕ್ಕೆ ಹೋದರೆ ಹೊಡೆದವ್ರನ್ನ ಮೂರ್ತಿ ಮಾಡಿಟ್ಟು ಅದನ್ನ ಇಟ್ಕೊಂಡು ರಾಜಕಾರಣನೇ ಮಾಡ್ತಾರೆ, ಮತ್ತೆ ಯಾಕೆ ಬೇಕು ಅಂತ. ಪ್ರತಿ ಸರಿನೂ ಪುಟ್ಟು ಇಲ್ಲ ನಿಮ್ಮ ಥರದ್ದು ವಾಯ್ಸು ಸಪ್ರೆಸ್ ಆಗಬಾರ್ದು, ಅದು ಮಾತಾಡಬೇಕು. ನೀವು ಇಲ್ಲೋದಾಗ ಹಿಂಗೆ ಮಾತಾಡಿದ್ದು ಸರಿ ಇತ್ತು, ಇದನ್ನು ನೀವು ಹೇಳ್ಬೋದಾಗಿತ್ತು, ಇದನ್ನು ಈ ಥರ ನೀವು ಏನೋ ಪ್ರೊಜೆಕ್ಟ್ ಮಾಡಬೇಕಿತ್ತು, ಹೀಗೆ ಪ್ರೆಸೆಂಟ್ ಮಾಡಬೇಕಿತ್ತು ಅಂತ ಭಾಳ ಚೆನ್ನಾಗಿ ಪ್ರತಿಯೊಂದು ಹಂತದಲ್ಲೂ ಗೈಡ್ ಮಾಡ್ತಾ ಇರ್ತಾನೆ. ಸೊ ಡೆಫಿನೆಟ್ಲಿ ಭಾಳ ಒಳ್ಳೆ ಭವಿಷ್ಯ ಇದೆ, ತುಂಬ ಒಳ್ಳೆಯದಾಗಲಿ ಪುಟ್ಟು. ಇನ್ನು ಬಹಳ ದೊಡ್ಡದಾಗಿ ಪೊಲಿಟಿಕಲ್ 360 ಬೆಳೀಲಿ. ಆ ಪ್ರಶ್ನೆ ಮಾಡೋ ಗುಣ ಕೊನೆಯವರೆಗೂ ಹಾಗೆ ಇರಲಿ. ಅದು ಯಾವತ್ತೂ ಒಂದೇ ಸೈಡ್ ಆಗದಲೇ ಇರಲಿ. ಅದು ನಿಜವಾದ ಒಬ್ಬ ಪತ್ರಕರ್ತ, ನಿಜವಾದ ಒಂದು ಜರ್ನಲಿಸಮ್ಮು ಕೊನೆವರೆಗೂ ಅದು ಬಾಳಿ ಬದುಕಲಿ. ಅದು ನಿನ್ನಿಂದ ಆಗಲಿ ಅಂಥೇಳಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು.